ನಟಿ ನಮಿತಾ ಅವರ ಬಗ್ಗೆ ಬರ್ತಿರೋ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಅದು ನಟಿ ನಮಿತಾ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ನೋವಿನ ಸುದ್ದಿ. ಆಗ ನಿಜಕ್ಕೂ ಆಗಿರೋದೇನು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ನನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಟಿ ನಮಿತಾ ಅವರು ಚಿತ್ರರಂಗ ಕಂಡಂಥ ಅತಿ ದೊಡ್ಡ ಕಲಾವಿದೆ ಅಂತ ಹೇಳ್ಬೋದು. ಇನ್ನು ಇಂದಿರಾ ಸಿನಿಮಾದಲ್ಲಿ ದರ್ಶನ್ ಅವರ ಜೊತೆ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಂಥ ಈ ನಟಿ ತುಂಬಾ ಒಳ್ಳೆಯ ಹೆಸರು ಕೂಡ ಮಾಡಿದಂಥವ್ರು. ಇಂಥ ಅದ್ಭುತವಾದಂಥ ಕಲಾವಿದೆ ಈಗ ಏಕಾಏಕಿ ಕಣ್ಮರೆಯಾಗಿರೋದು ಕಾಣೆಯಾಗಿರೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ. ಹಾಗೆ ನಟಿ ನಮಿತಾ ಅವ್ರ ಬಗ್ಗೆ ಚಿತ್ರರಂಗ ಕಂಡಂಥ ಮೇರು ನಟಿ ಅಂತಲೂ ಹೇಳ್ಬೋದು. ಕನ್ನಡ, ತಮಿಳು, ತೆಲುಗು, ಮಲಯಾಳಮಲ್ಲೂ ಕಾಣಿಸ್ಕೊಡೋದು. ಇತ್ತೀಚೆಗೆ ಅವರು ತುಂಬಾ ದಪ್ಪ ಆದಂಥ ಪರಿಣಾಮವಾಗಿ ಅವ್ರಿಗೆ ಅವಕಾಶಗಳ ಕೊರತೆಯೂ ಕೂಡ ಉಂಟಾಯಿತು ಅಂತಲೇ ಹೇಳ್ಬೋದು. ಇನ್ನು ನಟಿ ನಮಿತಾ ಅವರು ಕನ್ನಡ, ತಮಿಳು, ತೆಲುಗು, ಮಲಯಾಳಮಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಕನ್ನಡದಲ್ಲಿ ಅವರಿಗೆ ಇಂದಿರಾ ಸಿನಿಮಾದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಬ್ರೇಕ್ ಕೊಡ್ತು. ಇನ್ನು ಆ ಸಿನಿಮಾದಲ್ಲಿ ಬಂದಂಥ ಸಾಂಗು ಕೂಡ ಮತ್ತು ಅದರ ಹುಟ್ಟಿದ ಸೀರೆ ಸಿಕ್ಕಾಪಟ್ಟೆ ಹಾಟ್ ಆಗಿ ಕಾಣ್ತಿದ್ರು ಅಂತಲೇ ಹೇಳ್ಬೋದು. ಇನ್ನು ಇತ್ತೀಚೆಗೆ ಅದು ಆದಂಥ ದಪ್ಪದಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಹಾಟ್ ಆಗಿ ಕಾಣ್ತಿದ್ರು. ಮತ್ತು ತಮಿಳು, ತೆಲುಗಿನಲ್ಲಿ ತುಂಬ ಬೋಲ್ಡ್ ಪಾತ್ರಗಳಲ್ಲಿ ಅವರು ಅಭಿನಯಿಸ್ತಾ ಬಂದರು. ಇಂಥ ಅದ್ಭುತವಾದಂಥ ಕಲಾವಿದೆ ಏಕಾಗಿ ಕಣ್ಮರೆಯಾಗಿದೆ. ಅವಕಾಶಗಳ ಕೊರತೆ ಮತ್ತು ದೇಹದಲ್ಲಿ ಆದಂಥ ಬದಲಾವಣೆಗಳಿಂದಾಗಿ ಮತ್ತು ಮದುವೆಯಾದ ನಂತರ 2 ಮಕ್ಕಳ ತಾಯಿ ಕೂಡ ಇವರಾಗಿದ್ದಾರೆ. ಸರಿ, ಈ ಎಲ್ಲ ಕಾರಣಗಳಿಂದಾಗಿ ಸಂಪೂರ್ಣವಾಗಿ ದೂರ ಆಗಿ ಉಳಿದಿದ್ದಾರೆ ಚಿತ್ರರಂಗದಿಂದ.